ಜೇಡ್ರಳ್ಳಿ ಚಿತ್ರಕ್ಕೆ PN ಸತ್ಯ ಅವರ ನಿರ್ದೇಶನದ ಜೊತೆಗೆ ಶ್ರೀಧರ್ ಅವರ ಸಂಗೀತ ನಿರ್ದೇಶನವಿದೆ. ಕೈಲಾಶ್ ಖೇರ್ ಹಾಡಿರುವ ಒಂಟಿ ಚಿರತೆ ಎನ್ನುವ ಚಿತ್ರದ ಟೈಟಲ್ ಟ್ರ್ಯಾಕ್ ಪ್ರೇಕ್ಷಕರ ಮನ ಗೆದ್ದಿದೆ. ಇನ್ನು ಕೃಷ್ಣಪ್ಪ ಹಾಡಿರುವ ಹಾಡಿನ ಡೀಟೇಲ್ಸ್ ನೀವೇ ನೋಡಿ. ಶರಣೆಂದು ಶರಣಾದಿ ಕಾಲಭೈರವ, ಲೋಕಕ್ಕೆಲ್ಲ ಒಡೆಯ ನೀನೆ ಕಾಲಭೈರವ. ಶರಣೆಂದು ಶರಣಾದಿ ಕಾಲಭೈರವ, ಲೋಕಕ್ಕೆಲ್ಲ ಒಡೆಯ ನೀನೆ ಕಾಲಭೈರವ. ಒಂದು ಘಟನೆ, ನಂದು ದೇವಸ್ಥಾನ ಕಟ್ಟಿದಾಗ ಬಿಡುಗಡೆ ಮಾಡೋಂಥ ಸಂದರ್ಭದಲ್ಲಿ ಆದಂಥ ಒಂದು ನೋವು ಘಟನೆ, ಅದು ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಕರಾಳ ದಿನ. ಆಮೇಲೆ ನಮ್ಮ ಜೀವನದಲ್ಲಿ ನಮಗೆ ಬೇಡಪ್ಪ ಇಷ್ಟು ದಾನ ಧರ್ಮದ ಇದ್ದರೂ ನಮಗೆಲ್ಲೋ ಇಷ್ಟೊಂದು ಹಿಂಸೆ ಅಂದರೆ ಇದು ಜೀವನ ಬೇಕಾ ಅನ್ನೋ ಒಂದು ತೀರ್ಮಾನವನ್ನು ನಾವೇ ತಗೋಬೇಕಾ ಅನ್ನೋ ಒಂದು ಅಂಥ ಒಂದು ಪರಿಸ್ಥಿತಿ ಇದ್ದಂಥ ಒಂದು ದಿವಸ. ಎಲ್ಲರ 10-20 ಸಾವಿರ ಜನ ಕಣ್ಣೀರು ಹಾಕಿ ಆ ಕಣ್ಣೀರಿನ ಸೆಳೆತದಲ್ಲಿ ನಿರ್ಧಾರಗಳು ತೊಗೊಂಡು ಮಾಡೋವಂಥದ್ದು ಬದುಕಿದೆಯಲ್ಲ, ಅದು ಎಂದೂ ಯಾವತ್ತೂ ಮರೆಯೋಕ್ಕಾಗಲ್ಲ. ಇದು ನಾನಲ್ಲ, ಅಲ್ಲಿ ಏನು ಒಂದು 15-20 ಸಾವಿರ ಜನ ಸೇರಿದ್ರು, ಅವರ ಪ್ರತಿಯೊಬ್ಬರ ಮನಸ್ಸಿನೇ ಇರುವಂಥ ವೇದನೆ ನಾನು ಹೇಳ್ತಾ ಇರೋದು. ಅಲ್ಲಿಗೆ ಅವರು ಅನ್ಯಗರಿಗೆ ಅಷ್ಟು ಕಣ್ಣೀರಿರ್ಬೇಕಾದ್ರೆ ನಾನು ಆ ನೋವಲ್ಲಿ ಬೆಂದೋನಿಗೆ ನನಗೆಷ್ಟು ನೋವು ಕಣ್ಣೀರಿರ್ತದೆ, ಅದು ಮರೆಯಲಾರದಂಥ ಒಂದು ಘಟನೆ. ಊರಿಂದ ಕಳಿಸಿದವನು ನೀನೆ ತಾನೇ, ಎಲ್ಲ ಕೆಲಸಕ್ಕೂ ನೀ ಪ್ರೇರಣೆ ತಂದೆ. ನಿನ್ನ ಗುಡಿಯ ಕಟ್ಟಲು ಪ್ರೇರಣೆ ನೀನೇ, ನಿನ್ನ ಗುಡಿಯ ಕಟ್ಟಲು ಪ್ರೇರಣೆ ನೀನೇ. ಏನು ನಿನ್ನ ಪ್ರೇರಣೆಯೋ ತಿಳಿಯದು ನನಗೆ, ಏನು ನಿನ್ನ ಪ್ರೇರಣೆಯೋ ತಿಳಿಯದು ನನಗೆ. ಸಾಹಿತ್ಯ ಬರೆದು ಟ್ಯೂನ್ ಮಾಡೋದೊಂದಿದೆ, ಅಥವಾ ಟ್ಯೂನಿಗೆ ಲಿರಿಕ್ಸ್ ಬರೆಯೋದೊಂದಿದೆ, ಎರಡೂ ಇದೆ. ಸೊ ದಿಸ್ ಬೇಸಿಕಲಿ ಲೈಕ್ ಹಿ ವಾಂಟೆಡ್ ಎ ಕೈಂಡ್ ಆಫ್ ಫೀಲಿಂಗ್ ಟು ಬ್ರಾಟ್ ಇನ್ ಟು ಹಿಸ್ ಲಿರಿಕ್, ಹಿಸ್ ಸಾಂಗ್. ಸೊ ಅವರು ಹಾಡಿನೊಳಗೆ ಇಂಥ ಅಂಶಗಳು ಬರಬೇಕು ಅಂತ ಅವ್ರು ಬರೆದಿಟ್ಟಾಗ ಅದನ್ನು ನಾನು ಟ್ಯೂನ್ ಮಾಡೋದು ನನಗೆ ಸುಲಭನೇ ಆಯಿತು ಒಂದು ಲೆಕ್ಕದಲ್ಲಿ. ಐ ಡೂ ದ ಬೋತ್ ವೇ. ಟ್ಯೂನ್ಗೂ ನಾನು ಲಿರಿಕ್ಸು ಅದು ಬರ್ಸ್ಕೊಳ್ಳೋದು ಅದು ಒಂದಿದೆ, ಮತ್ತು ಹಾಡಿನ ಒಂದು ಏನು ಸಾಲುಗಳಿದೆ ಅದಕ್ಕೂ ಟ್ಯೂನ್ ಮಾಡೋದೊಂದಿದೆ. ಸೊ ಬೋತ್ ವೇರ್ ಈಸಿ. ಇದು ನನಗೆ ಚೆನ್ನಾಗಿ ವರ್ಕೌಟ್ ಆಯಿತು. ಇನ್ಫ್ಯಾಕ್ಟ್ ಟು ಸೇ ಇಟ್ ವರ್ಕ್ಔಟ್ ರಿಯಲಿ ಪ್ರಿಸೈಸ್ಲಿ ಫಾರ್ ಮೀ ಅಕಾರ್ಡಿಂಗ್ ಟು ದ ಸಿಚುವೇಶನ್. ಇದು ದೇವಸ್ಥಾನದ ಒಂದು ಆ ನೋವಲ್ಲಿ ದೇವ್ರನ್ನ ಬೇಡ್ಕೊಳ್ಳೋ ಅನ್ನೋದು ಒಂದು ಅಭಿನಯ ಬಿಟ್ಟರೆ, ಅಥವಾ ಅದಕ್ಕೆ ಡ್ಯಾನ್ಸ್ ಆಗಲಿ, ಅದಕ್ಕೆ ಏನೋ ಒಂದು ಕಲರ್ಫುಲ್ ಕೊಡೋದಾಗಲಿ, ಅದನ್ನೇನೋ ಒಂದು ಮನರಂಜನೆ ರೂಪಕ್ಕೆ ಈ ಹಾಡನ್ನ ಮಾಡಿಲ್ಲ. ಕಷ್ಟದಲ್ಲೂ ಸುಖದಲ್ಲೂ ಸೇವೆ ಮಾಡುವೆ, ಕಷ್ಟದಲ್ಲೂ ಸುಖದಲ್ಲೂ ಸೇವೆ ಮಾಡುವೆ. ನೀನು ಕೈಯ ಬಿಟ್ಟರೆ ಪಾದ ಸೇರುವೆ, ನಿನ್ನ ಪಾದ ಸೇರುವೆ. ಕೆಂಪೇಗೌಡ ನಾಡು ಕಟ್ಟಲು ಪ್ರೇರಣೆ ನೀನೇ, ಕೆಂಪೇಗೌಡ ನಾಡು ಕಟ್ಟಲು ಪ್ರೇರಣೆ ನೀನೇ. ಅವನ ಹಾಗೆ ನಾಡು ಕಟ್ಟಲು ಕರುಣಿಸು ತಂದೆ, ನೀ ಕರುಣಿಸು ತಂದೆ. ಸೊ ಇದರಲ್ಲಿ 3 ಹಾಡುಗಳಿವೆ, ಒಂದು ಬಿಟ್ ಸಾಂಗ್ ಇದೆ. ಸೊ ಇದರಲ್ಲಿ ಚಿರತೆ ಒಂಟಿ ಚಿರತೆ ಅಂತ ಹಾಡಿದೆಯಲ್ಲ, ಅದು ಇಟ್ಸ್ ರಿಯಲಿ ಭಯಾನಕವಾಗಿದೆ ಅಂತ ಹೇಳಬೇಕು. ಇಟ್ ಹ್ಯಾಸ್ ಗಾಟ್ ರಿಯಲಿ ಗುಡ್ ಜೋಶ್ ಇನ್ ಟು ದ್ಯಾಟ್ ಆ್ಯಂಡ್ ಗುಡ್ ಪವರ್. ಸೊ ದಟ್ ಹ್ಯಾಸ್ ಬೀನ್ ಸಂಗ್ ಬೈ ಕೈಲಾಶ್ ಖೇರ್ ಆ್ಯಂಡ್ ಇಟ್ಸ್ ಮೈ ಫೇವ್ರೇಟ್ ಒನ್ ಆ್ಯಕ್ಚುಲಿ. ನನ್ನ ನೈಜ ಘಟನೆ ಒಳಗಡೆ ಹೋಗ್ಬೇಕು ಅನ್ನೋದು ನನಗೆ. ಇಲ್ಲಿ ನಟನೆ ಮಾಡೋದೇ ಭಾಳ ದೊಡ್ಡ ಕಷ್ಟದ ಕೆಲಸ. ಹಂಗೆ ಏನೂ ಇಲ್ಲದ ಒಬ್ಬ ವ್ಯಕ್ತಿನ ಒಬ್ಬ ಹೀರೋ ಮಾಡ್ತೀನಿ ಅಂತ ಅವರು ಆ ಒಂದು ಬೇಸ್ನ ತೊಗೊಂಡ್ರಲ್ಲ, ಅದೇ ಒಂದು ದೊಡ್ಡ ಸಾಧನೆ. ಕೆಲಸ ಯಾರೇ ಮಾಡಲಿ, ಅದಕ್ಕೋಸ್ಕರ ಸತ್ಯ ಅವರು ಅದಕ್ಕೆ ಸೂಕ್ತವಾದ ವ್ಯಕ್ತಿ ಆದರು. ನಾವು ಅವ್ರನ್ನ ಆಯ್ಕೆ ಮಾಡಿಕೊಂಡ್ವಿ. ಅವರು ನಮ್ಮಲ್ಲಿ ಎಲ್ಲ ಕೆಲಸಗಳನ್ನು ಎಲ್ಲ ಮುಗಿಯುವ ತನಕ ಎಲ್ಲರೂ ಸಹ ಒಂದೇ ಸಂಸಾರದಾಗೆ, ಒಂದೇ ಕುಟುಂಬದವರೆಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ರು. ಹಾಗಾಗಿ ಎಲ್ಲ ಸಂಪೂರ್ಣವಾದ ಚಿತ್ರೀಕರಣನೂ ನಾವು ಎಲ್ಲರೂ ಸೇರಿ ಮುಗಿಸಿದ್ವಿ. ನಿನ್ನ ಸನ್ನಿಧಿಯಲ್ಲೇ ಶಪಥ ಮಾಡುವೆ, ನಿನ್ನ ಸನ್ನಿಧಿಯಲ್ಲೇ ಶಪಥ ಮಾಡುವೆ. ಧರ್ಮವೇ ದೇಶದುಸಿರು ಎಂದು ಸಾರುವೆ, ಧರ್ಮವೇ ದೇಶದುಸಿರು ಎಂದು ಸಾರುವೆ. ನನ್ನ ನಾಲಿಗೆಯಲ್ಲಿ ನುಡಿಸಿದೆ ತಂದೆ,
ನುಡಿದಂತೆ ನಡೆಯುವೆ ಜನರ ಮುಂದೆ, ಈ ಜನರ ಮುಂದೆ. ಎಲ್ಲ ಈ ಒಂದು ಚಿತ್ರದ ಎಲ್ಲ ಸಾರಾಂಶವನ್ನು ಜಯರಳ್ಳಿ ಕೃಷ್ಣಪ್ಪನವರೇ ಮಾಡಿದ್ದಾರೆ ಅಂದರೆ ಅವ್ರಿಗೇನು ಗೊತ್ತು ಬೇಕಿತ್ತ ಅನ್ನೋದು ಕೆಲವು ಜನರ ಅಭಿಪ್ರಾಯ ಇದೆ. ಸ್ವಂತ ಜೀವನದ ಕಥೆಯನ್ನು ಅವರೇ ಹೇಗೆ ಮಾಡಿದ್ದಾರೆ ಅಂದರೆ ಇದು ನೈಜ ಘಟನೆಗಳದ್ದು ಏನೇನು ಮಾಡಿರಬಹುದು ಅಂತ ಒಂದಿದೆ. ಆಮೇಲೆ ಕೆಲವ್ರಿಗೆ ಏನು ಅಂದರೆ ಹಾಡು ಹಾಡಿದ್ದಾರೆ, ಸಾಹಿತ್ಯ ಬರೆದರೆ ಇವ್ರಿಗೆ ಸಾಹಿತ್ಯ ಗಂಧನೇ ಗೊತ್ತಿಲ್ಲ, ಹೆಂಗೆ ಬರೆದ್ರು ಇವರು ನೋಡೋಣ ಅದೇನು ಮಾಡಿದ್ದಾರೆ. ಈ ಪ್ರತಿಯೊಬ್ಬರಲ್ಲೂ ಒಂದು ಯುವಕರಲ್ಲಿದೆ ನೋಡೋಣ ಈ ಜಯರಳ್ಳಿ ಕೃಷ್ಣಪ್ಪರು ಎಷ್ಟು ಮಾಡಿರ್ಬೋದು, ಯಾವ್ಯಾವ ಡಿಸೈನಲ್ಲಿ ಮಾಡಿರ್ಬೋದು, ಅವ್ರಿಗೊಂಥರ ಕ್ಯೂರಿಯಾಸಿಟಿ ಇದೆ. ಹಿಂಗೆ ಕೆಲವು ಜನ ಏನಪ್ಪ ಈ ವಯಸ್ಸಲ್ಲಿ ಹೋಗಿ ಇವರು ಹೀರೋ ಆಗಿ ಕೆಲಸ ಮಾಡಿದ್ದಾರೆ ಅಂದರೆ ಏನು ಮಾಡಿರ್ತಾರೆ ಇದರೊಳಗೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಅಭಿಪ್ರಾಯ ಇದೆ. ಈ ಎಲ್ಲರ ಅಭಿಪ್ರಾಯಕ್ಕೆ ತೆರೆ ಬೀಳಬೇಕು. ಈ ಎಲ್ಲ ಕೆಲಸದ ಹಿಂದೆ ಎಷ್ಟು ಶ್ರಮ ಇದೆ, ಆ ಶ್ರಮವನ್ನು ಪಟ್ಟ ಮೇಲೆ ಜನ ಸಮೂಹದಲ್ಲಿ ಹೋದಾಗ ಅಲ್ಲಿ ಸಿಕ್ಕೋ ಪ್ರೀತಿ ಏನು. ಯಾವತ್ತು ಮನುಷ್ಯ ತಪ್ಪು ಎಲ್ಲರೂ ಮಾಡ್ತಾರೆ, ಅದು ತಪ್ಪೇ ಜೀವನ ಆಗಬಾರ್ದು. ಆ ತಪ್ಪನ್ನು ಸರಿ ಮಾಡ್ಕೊಂಡು ಹೋಗೋದಕ್ಕೆ ಭಾಳ ವಿಶಾಲವಾಗಿದೆ. ಅದು ಕರ್ನಾಟಕ, ನಮ್ಮ ದೇಶ ಭಾಳ ವಿಶಾಲವಾಗಿದೆ. ಆಮೇಲೆ ಎಲ್ಲರೂ ತಪ್ಪು ಮಾಡಿದ ಕ್ಷಣಕ್ಕೆ ಎಲ್ಲ ಏನು ತೊರೆದು ಆಚೆ ಬಿಡಲ್ಲ. ನಾನು 20 ವರ್ಷಗಳ ಕಾಲ ಮನೆ ಬಿಟ್ಟು ವನವಾಸ ಮಾಡಿ ಮತ್ತೆ ಎಲ್ಲರ ಪ್ರೀತಿ ಗಳಿಸ್ಕೊಂಡು ಬೆಳೆದವನಂದರೆ ಸಂದರ್ಭ ಬಂದಾಗ ದೂರನೂ ಮಾಡ್ತಾರೆ, ಚೆನ್ನಾಗಿದ್ದಾಗ ಅದೇ ಜನ ಪ್ರೀತಿಸ್ತಾರೆ. ಆ ಪ್ರೀತಿ ತುಂಬಿದ ಮೇಲೆ ಅವ್ರಿಗೆ ಸಿಕ್ಕೋ ಆನಂದ ಏನು, ಈ ಫೀಲ್ಡಲ್ಲಿದ್ದರು ಅವ್ರು ಕೊಡೋ ಆನಂದಕ್ಕೆ ನಮಗೆ ಆಗೋವಂಥ ಸಂತೋಷ ಎಷ್ಟು, ಇದೆಲ್ಲ ಈ ಚಿತ್ರದ ಒಂದು ಸಾರಾಂಶ. ಹಾಗಾಗಿ ಎಲ್ಲರೂ ಈ ಚಿತ್ರವನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಾನು ನೇರವಾಗಿ ಎಲ್ಲ ಪತ್ರಿಕೆಗಳು ನನ್ನ ಸ್ವಂತ ನಂಬರನ್ನು ಕೊಡ್ತಾಯಿದ್ದೀನಿ. ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಾನು ಮುಂದೆ ಏನು ಮಾಡಬೇಕು ಅಂತ ನೀವು ತಿಳಿಸಿದ್ರೆ ನಿಮ್ಮೆಲ್ಲರ ಮಾರ್ಗದರ್ಶನ ತಗೊಂಡು ಮುಂದೆ ಏನು ಮಾಡಬೇಕು ಅಂತ ನಾನು ತೀರ್ಮಾನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಪಾತಕಿಗಳ ಜೀವನ ಎಷ್ಟು ಕ್ರೂರವಾಗಿರುತ್ತೆ ಅನ್ನೋದನ್ನು ಸಾಕಷ್ಟು ಚಿತ್ರಗಳಲ್ಲಿ ಹೇಳುವ ಪ್ರಯತ್ನ ಮಾಡಲಾಗಿದೆ. ಆದರೆ ರಿಯಲ್ ಡಾನ್ ಒಬ್ಬ ತನ್ನ ಜೀವನವನ್ನು ಸಮಾಜದ ಮುಂದೆ ಬಂದು ಧೈರ್ಯವಾಗಿ ಹೇಳೋ ಪ್ರಯತ್ನ ಮಾಡಿರೋದ್ರಲ್ಲಿ ಬಹುಶಃ ಜೇಡ್ರಳ್ಳಿ ಕೃಷ್ಣಪ್ಪ ಮೊದಲಿಗರು ಅಂತ ಹೇಳಬಹುದು. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.